ನವೆಂಬರ್ 19 ಅಂದರೆ ನಾಳೆಯಿಂದ 3 ದಿನಗಳ ಕಾಲ ಈ ಟೆಕ್ ಸಮಿಟ್ ನಡೀತಾ ಇದೆ. ಬಹಳ ಮಹತ್ವಪೂರ್ಣದಂಥ ವಿಚಾರಗಳನ್ನು ಪ್ರಪಂಚದಾದ್ಯಂತ ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಈ ಬಾರಿ ವರ್ಚುವಲ್ ಆಗಿ ಕನೆಕ್ಟ್ ಮಾಡಿರೋದ್ರಿಂದ 10 ದೇಶಗಳು, 100 ಸೆಮಿನಾರ್ಸ್ಗಳು, ಪರಿಣಿತರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ನಮ್ಮ ಜೊತೆ ಮಾನ್ಯ ಉಪಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರು ಮತ್ತು IT ಸಚಿವರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಸರ್. ಒಂದೇ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಬೇಕು ಅಂತ ನನ್ನ ಜೊತೆ ಒಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆ ಪ್ರಶ್ನೆ ನಿಮಗೆ ಕೇಳಿಸಿ ನಾನು ಲೈವಲ್ಲಿ ಇದ್ದಾರೆ. ಸಾರಿ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ, ನಮ್ಮ ಜೊತೆ ಇರೋದು ಶ್ರೀ ಬಸವರಾಜ್ ಮುದ್ದಿಗೌಡರ್, ಅವರ ಹೆಸರು, ನಿರ್ದೇಶಕರು, ಟೆಕ್ಸ್ಪರ್ಶ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಸರ್ ನಮಸ್ಕಾರ. ನಾಳೆಯಿಂದ ಶುರುವಾಗ್ತಿರುವಂತಹ ವರ್ಚುವಲ್ ಬೆಂಗಳೂರು ಟೆಕ್ ಸಮಿಟ್, ಮಾನ್ಯ ಅಶ್ವಥ್ ನಾರಾಯಣ್ ಅವರು ಇದ್ದಾರೆ ಸ್ಟುಡಿಯೋದಲ್ಲಿ. ಯು ಕ್ಯಾನ್ ಗೋ ಹೆಡ್ ಸರ್, ಕೇಳ್ಬೋದು ಅವ್ರಿಗೆ ಪ್ಲೀಸ್. ಸರ್ ನಮಸ್ಕಾರ. ತುಂಬಾ ಒಳ್ಳೆ ಖುಷಿ ಆಯ್ತು. ನಾಳೆ ಬೆಂಗಳೂರು ಟೆಕ್ ಸಮಿಟ್ ನೀವು ಈ ಪ್ಯಾಂಡಮಿಕ್ ಟೈಮ್ ಅಲ್ಲೂ ಬ್ರೇಕ್ ಮಾಡ್ದೇನೆ ಕಂಟಿನ್ಯೂ ಮಾಡ್ತಾ ಇರೋದು ಒಂದು ಒಳ್ಳೆ ವಿಚಾರ. ಅಲ್ಲಿ ಭಾಗವಹಿಸೋರೆಲ್ಲ ವರ್ಚುವಲ್ ವರ್ಲ್ಡ್ಗೆ ಒಗ್ಗಿರೋರೆ, ಸೊ ಹೀಗಾಗಿ ಅದು ಚೆನ್ನಾಗಿ ನಡೀಲಿ ಅಂತ ನಾವು ಆಶಿಸ್ತೀವಿ. ಅಟ್ ದ ಸೇಮ್ ಟೈಮ್ ಕೆಲವೊಂದಿಷ್ಟು ಚೇಂಜಸ್ ಆಗಿದೆ, ಎಸ್ಪೆಷಲಿ IT ಇಂಡಸ್ಟ್ರಿಯಲ್ಲಿ. ನಾವು ಸುಮಾರು ಇದನ್ನ ಟಿಕ್ ಮಾಡಿದೀವಿ, ನ್ಯೂ ನಾರ್ಮಲ್ ಅಂತ ಅನ್ಕೊಂಡಿದೀವಿ. ಈಗ ವರ್ಕ್ ಫ್ರಮ್ ಹೋಮ್ ಆಗ್ಲಿ, ಅಥವಾ ಎಷ್ಟೋ ಜನ ಬೆಂಗಳೂರಲ್ಲೇ ಇಲ್ಲ IT ಇಂಡಸ್ಟ್ರಿದವರು, ಇವಾಗ ಆಚೆ ಹೋಗ್ಬಿಟ್ಟು ಸುಮಾರು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಇನ್ನೂ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ಗಾಗಿ ಸ್ವಲ್ಪ ಪರದಾಡುವಂತ ಪರಿಸ್ಥಿತಿ ಇದೆ. ಅದು ಇಂಟರ್ನೆಟ್ ಕನೆಕ್ಟಿವಿಟಿ ಇರ್ಬೋದು, ಅಥವಾ ಪವರ್ ಇಶ್ಯೂಸ್ ಇರ್ಬೋದು, ಇದೆಲ್ಲ. ಸೊ ಈ ಸಮಿಟ್ ಅಲ್ಲಿ ಸರ್ಕಾರ ಆಗ್ಲಿ ಮತ್ತೆ ಸರ್ಕಾರೇತರ ಸಂಸ್ಥೆಗಳಾಗ್ಲಿ ಬೆಂಗಳೂರಿಂದ ಆಚೆಗೆ ಕರ್ನಾಟಕದಲ್ಲಿ IT ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡೋದು, IT ಕಂಪ್ನಿಗಳನ್ನ ಡೆವಲಪ್ ಮಾಡೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ನಡೆಸಿ ಅದನ್ನ ಇವಾಗ ಕರ್ನಾಟಕದಲ್ಲಿರೋ ಮಂಗಳೂರು ಇರ್ಬೋದು, ಮೈಸೂರು, ಹುಬ್ಳಿ, ಧಾರವಾಡ, ಬೆಳಗಾಂ, ಸೊ ಈ ಕಡೆಗಳಲ್ಲೆಲ್ಲ ಬೆಂಗಳೂರು ತರದ ವ್ಯವಸ್ಥೆ ಕಲ್ಪಿಸ್ಕೊಟ್ರೆ ಕರ್ನಾಟಕನ ಸಮಗ್ರವಾಗಿ ಅಭಿವೃದ್ಧಿ ಮಾಡಕ್ಕೆ ಈ ಇಂಡಸ್ಟ್ರಿಗೆ ಒಂದು ಕೆಪಾಸಿಟಿ ಇದೆ. ಅದರ ಬಗ್ಗೆ ಸರ್ಕಾರ ಗಮನ ಹರಿಸುತ್ತಾ ಅನ್ನೋದು ಕಾನ್ಸೆಪ್ಟ್. ಬಿಯಾಂಡ್ ಬೆಂಗಳೂರು, ಬೆಂಗಳೂರಿನ ವ್ಯಾಪ್ತಿ ಆಚೆಗೆ, ಮುಖ್ಯವಾಗಿ ಇದನ್ನ ಬಿಯಾಂಡ್ ಬ್ಯಾಂಗ್ಳೂರ್ ತಗೊಂಡೋಗ್ಬೇಕು. ಬೆಂಗಳೂರು ಹೊರತುಪಡಿಸಿ ಎಲ್ಲ ಇಡೀ ರಾಜ್ಯ ಉದ್ದಾಗಲದಲ್ಲಿ ಎಲ್ಲ ಕಡೆನೂ IT, BT, ITS ಸರ್ವಿಸಸ್ ಬೆಳಿಬೇಕು ಅನ್ನುವಂಥದ್ದು ಸರ್ಕಾರದ ಸ್ಪಷ್ಟವಾದಂಥ ಒಂದು ನಿಲುವು. ಈ ದಿಕ್ಕಿನಲ್ಲಿ ಸತತವಾಗಿ ಹಲವಾರು ಪ್ರಯತ್ನ ನಡೆದಿದೆ, ಆದರೆ ಅಷ್ಟು ಮಟ್ಟಿಗೆ ಫಲಕಾರಿ ಆಗಿಲ್ಲ. ಈ ಫಲಕಾರಿ ಆಗಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಇವತ್ತು ಭಾಳ ಸ್ಪಷ್ಟವಾದಂಥ ಒಂದು ನಿಲುವು ತೊಗೊಂಡು ಬಿಯಾಂಡ್ ಬ್ಯಾಂಗ್ಳೂರಿನಲ್ಲಿ ಇವತ್ತು ಇನ್ಸೆಂಟಿವ್ಸು, ಇನಿಷಿಯೇಟಿವ್ಸು ಭಾಳಷ್ಟು ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲೇ ಕೇವಲ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ, ನಾವು ಒಂದು ವೈಟ್ ಪೇಪರ್ನ ತರ್ತಾ ಇದ್ದೀವಿ. ಟಾಸ್ಕ್ ಫೋರ್ಸನ್ನು ಮಾಡಿದ್ದೀವಿ. ಒಂದು ಟಾಸ್ಕ್ ಫೋರ್ಸ್ ಮೂಲಕ BV ನಾಯ್ಡು ಅವರು, ಪ್ರಶಾಂತ್ ಪ್ರಕಾಶ್ ಅವರು, ಸದ್ಗೋಪಾಲ್, ಇನ್ನಿತರ 2-3 ಸದಸ್ಯರಿದ್ದಾರೆ. ಇವರೆಲ್ಲ ಒಟ್ಟುಗೂಡಿ ರಾಜ್ಯ ಉದ್ದಾಗಲದಲ್ಲಿ ಏನು ಸಮಸ್ಯೆ, ಯಾಕೆ ಇದು ಬೇರೆ ಕಡೆ ಬಹಳಷ್ಟು ಪ್ರಯತ್ನಗಳು ನಡೀತು. ಇನ್ಫೋಸಿಸ್ ಅವರು ಮೈಸೂರಿನಲ್ಲಿ ಮಾಡಿದ್ರು, ಹುಬ್ಳಿಯಲ್ಲಿ ಮಾಡಿದ್ರು, ಮಂಗಳೂರಿನಲ್ಲಿ ಮಾಡಿದ್ರು. ಆ ಕೆಪಾಸಿಟಿ ಮಾಡಿದ್ದಕ್ಕೆ 10%ಗೂ ಕೆಪಾಸಿಟಿ 20% ಕೆಪಾಸಿಟಿನಲ್ಲಿ ಫಂಕ್ಷನ್ ಆಗ್ತಿಲ್ಲ. ಏನಿದು ಸಮಸ್ಯೆಗಳು? ಬೇರೆ ಬೇರೆ ಕಂಪ್ನಿಗಳು ಹೋಗ್ತಾರೆ, ಯಾಕೆ ಅಲ್ಲಿ ನಿಂತ್ಕೊಳ್ತಿಲ್ಲ ಅಂತನ್ನುವಂಥ ಭಾಳಷ್ಟು ಸಮಸ್ಯೆಗಳಿದೆ. ಹಾಗಾಗಿ ಈ ದಿಕ್ಕಿನಲ್ಲಿ ಶಾಶ್ವತವಾಗಿ ಯಾವ ರೀತಿ ಇದನ್ನು ಬಗೆಹರಿಸಬೇಕು ಅಂತ ಒಂದು ಪರಿಹಾರನ ವೈಟ್ ಪೇಪರ್ ತರ್ತಾ ಇದ್ದೀವಿ. ಫಸ್ಟ್ ಟೈಮ್ ಒಂದು ವೈಟ್ ಪೇಪರ್ ತರ್ತಾ ಇರೋದು. ಈ ವೈಟ್ ಪೇಪರ್ನಲ್ಲಿ ಏನು ಕೊರತೆಗಳನ್ನ ನೋಡ್ತಿರೋದು ಅಂತ, ಮತ್ತು ಅದ್ರ ಜೊತೆಯಲ್ಲೇ ಪರಿಹಾರನೂ ಸೂಚಿಸುವಂಥದ್ದು ಒಂದು. ಎರಡನೇದು, ಬಿಯಾಂಡ್ ಬ್ಯಾಂಗ್ಳೂರ್ನಲ್ಲೇ ಇವತ್ತು ಟೆಲಿಕಾಂ ಸರ್ವಿಸಸ್ ಬಗ್ಗೆ ಮಾತಾಡಿದ್ದು. ಟೆಲಿಕಾಂ ಸರ್ವಿಸಸ್ಸು ಭಾಳ ಚಾಲೆಂಜಿಂಗ್ ಇದೆ, ಭಾಳ ಸಮಸ್ಯೆ ಇದೆ. ಖಂಡಿತ 2G ಇದೆ ಎಲ್ಲ ಕಡೆ, 2G ಇದೆ, 4G ಎಲ್ಲ ಕಡೆ ಎಕ್ಸ್ಟೆಂಡ್ ಆಗಿಲ್ಲ. ಸೊ ಇದಕ್ಕೇನಾಯಿತು ಅಂದರೆ ಟೆಲಿಕಾಂ ಸರ್ವಿಸಸ್ಸು ಯಾವ ಇಲಾಖೆ ಅಡಿಯಲ್ಲೂ ಇರಲಿಲ್ಲ, ಈಗ ಅದನ್ನು ಸಹ ನಾವು ಅವರು ಟೆಲಿಕಾಂ ಇಂಡಸ್ಟ್ರಿ ಮತ್ತು ISP ಅವರು ನಮಗೆಲ್ಲ ಸಮಸ್ಯೆ ಇದೆ, ಯಾವ ಇಲಾಖೆ ಅಡಿಯಲ್ಲಿ ನಮಗಿಲ್ಲ, ಆಶ್ರಯ ಇಲ್ಲ. ಹಾಗಾಗಿ ನಮಗೆ ಎಲ್ಲರೂ ಒಂದು ಕಡೆ ನಿಮ್ಮ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ನೀವು ತಗೊಳ್ಬೇಕು ಅಂತ ಅವ್ರು ಒತ್ತಾಯ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಗಮನಕ್ಕೆ ತಂದು ತಕ್ಷಣ ಇದು IT, BT ಇಲಾಖೆ ಅಡಿಯಲ್ಲಿ ತಂದು ಇವತ್ತು ಅವ್ರು ಎದುರಿಸ್ತಿರೋಂಥ ಸಮಸ್ಯೆಗಳನ್ನೆಲ್ಲ ನಮ್ಮ ಜೊತೆ ಚರ್ಚೆ ಮಾಡಿದ್ರು. ಆ ಚರ್ಚೆ ಮಾಡಿದಂತೆಲ್ಲ ಸಮಸ್ಯೆನ ಕೈಗೆತ್ಕೊಂಡು ಈಗೇನು ಎಲ್ಲ ಲೋಕಲ್ ಬಾಡೀಸ್ಗೆ ಹೋಗ್ಬಿಟ್ಟು ಅವ್ರು ಪರ್ಮಿಷನ್ ತೊಗೊಳ್ಬೇಕಾಗಿತ್ತು. ಸಾಕಷ್ಟು ವಿಳಂಬ ಆಗ್ತಿತ್ತು, ಸಾಕಷ್ಟು ಅಡೆತಡೆಗಳು ಇರ್ತಿತ್ತು, ಪರ್ಮಿಷನ್ ಸಿಗ್ತಿರಲಿಲ್ಲ, 4-6 ಸಮಸ್ಯೆಗಳನ್ನ ಎದುರಿಸ್ತಿದ್ರು. ಇದನ್ನೆಲ್ಲ ಬಗೆಹರಿಸಲಿಕ್ಕೆ ಈಗ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ನ ತಂದಿದ್ದೀವಿ. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ನ ಸದ್ಯದಲ್ಲಿ ನೋಟಿಫೈ ಆಗ್ತಿದೆ. ಒಂದು ಕಡೆ ಅರ್ಜಿಯನ್ನು ಕೊಟ್ಟರೆ ಅದು ಯಾವುದೇ ಭಾಗದಲ್ಲಿ, ಯಾವುದೇ ಸ್ಥಳದಲ್ಲಿ ಏನೇ ಪರ್ಮಿಷನ್ ಆಗಬೇಕು ಅಂದರೆ ಇಲ್ಲಿಂದನೇ ಪರ್ಮಿಷನ್ ಆಗುತ್ತೆ. ಮತ್ತು ಕೋಆರ್ಡಿನೇಷನ್ ಬಿಟ್ವೀನ್ ವೇರಿಯಸ್ ಡಿಪಾರ್ಟ್ಮೆಂಟ್, ಎನಿ ಅದರ್ ಚಾಲೆಂಜಸ್, ಯಾವುದೇ ಬೇರೆ ಬೇರೆ ಸಮಸ್ಯೆಗಳನ್ನ ಅವ್ರು ಎದುರಿಸ್ತಿದ್ರೆ ಆ ಎಲ್ಲ ಸಮಸ್ಯೆನ ಬಗೆಹರಿಸಲಿಕ್ಕೆ ಮಾಡ್ತಾಯಿದ್ದೀವಿ. ಮೂರನೇದು, ನಾವು ನಮ್ಮ ಗುರಿ ಇದೆ 2025ಕ್ಕೆ ನಾವು $300 ಬಿಲಿಯನ್ ಮಾಡಬೇಕು ಅಂತ.
ಈಗ 25% ಆಫ್ ದ ರೆವಿನ್ಯೂ ನಮ್ಮ GSDP ರೆವಿನ್ಯೂ ಡಿಜಿಟಲ್ ಇಂಡಸ್ಟ್ರಿಯಿಂದ ಬರ್ತಿದೆ. 25% ರೆವಿನ್ಯೂ ಅದನ್ನು ಈಗ ನಮ್ಮ ಟೋಟಲಿ GSDP ಇರೋದೇ $330-340 ಬಿಲಿಯನ್ ಇದೆ. ಸೊ ಅದನ್ನು ನಾವು 2025 $300 ಬಿಲಿಯನ್ ನಾವು ಟಾರ್ಗೆಟ್ನ ಅಚೀವ್ ಮಾಡಬೇಕು. ಮಿನಿಮಮ್ ಇಸ್ 300. ಯಾಕೆ ಅಂತ ನೀವು ಕೇಳ್ಬೋದು. ಭಾರತ ಸರ್ಕಾರ ಡಿಜಿಟಲ್ ಎಕನಾಮಿನೇ $1 ಟ್ರಿಲಿಯನ್ ಇಟ್ಕೊಂಡಿದ್ದಾರೆ. ಓಕೆ. ಸೊ ನಮ್ಮ ಶೇರಿಗೆ ಇರೋವಂಥದ್ದು 40%ವರೆಗೂ ಇದೆ. ಸೊ ನಾವು 40% ಇರೋರು $400 ಬಿಲಿಯನ್ ನಮ್ಮದೇ ಆಗಿರಬೇಕಾ. ಈವನ್ ಲೋಯರ್ ಡೌನ್ ತೊಗೊಂಡ್ರು 300 ಬಿಲಿಯನ್ ಆಗಿರ್ತದೆ. 300 ಬಿಲಿಯನ್ನು ನಮ್ಮ IT ಡಿಜಿಟಲ್ ಇಂಡಸ್ಟ್ರಿನಲ್ಲಿ ಬಂದರೆ ಅದರಲ್ಲಿ $150 ಬಿಲಿಯನ್ ಎಕ್ಸ್ಪೋರ್ಟ್ ಆಗಲಿಕ್ಕೆ ಮಾಡೋವಂಥದ್ದು. ಓಕೆ. ಇನ್ನು 150 ಲೋಕಲ್ ಮಾರ್ಕೆಟ್ನಲ್ಲಿ ಆಗುವಂಥದ್ದು. ಇವಿಷ್ಟು ನೋಡಿದಾಗ 1 ಟ್ರಿಲಿಯನ್ ಮಾರ್ಕೆಟ್ನ ಬೈ 2025 ಅಷ್ಟರಲ್ಲಿ ಒಂದು ರಾಜ್ಯಕ್ಕೆ ಭವಿಷ್ಯ ಇರುವಂಥದ್ದು, ಒಂದು ಅದನ್ನು ಈಡೇರಿಸೋಕ್ಕೆ ಅಚೀವ್ ಮಾಡಲಿಕ್ಕೆ ಕೆಪಾಸಿಟಿ ಇರೋದು ಇಡೀ ದೇಶದಲ್ಲಿ ಒಂದು ರಾಜ್ಯ ಅಂದರೆ ಅದು ಕರ್ನಾಟಕಕ್ಕೆ ಮಾತ್ರ. ಸೊ ಈ ಕರ್ನಾಟಕಕ್ಕೆ ನಮಗಿರೋಂಥ ಅವಕಾಶವನ್ನು ಕೇವಲ ಸೀಮಿತ ಬ್ಯಾಂಗ್ಳೂರಿನಲ್ಲಿ ಆಗಬಾರ್ದು. ನಮ್ಮೆಲ್ಲ ಜನತೆ ಇಡೀ ನಾಡಿನ ಉದ್ದಾಗಲದಲ್ಲಿ ಎಲ್ಲ ಕಡೆನೂ ಈ ತಂತ್ರಜ್ಞಾನ ಆವಿಷ್ಕಾರಗಳು, ಸುಧಾರಣೆ, ಬೆಳವಣಿಗೆ, ಪ್ರಗತಿ ಎಲ್ಲ ಕಡೆ ಕಾಣಬೇಕು. ಅದು ಕಾಣಬೇಕಾದ್ರೆ ಬಿಯಾಂಡ್ ಬ್ಯಾಂಗ್ಳೂರ್ನಲ್ಲಿ ನಾವು ಮಾಡಬೇಕು. ಉತ್ತರ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಮಾಡ್ತಾ ಇದ್ದೀವಿ, ಮಾಡಬೇಕು. ಈ ಗುರಿಯನ್ನು ತಲುಪಲಿಕ್ಕೆ ಇವೆಲ್ಲ ಬೇಕು. ಮತ್ತು ಸರ್ವಾನುಮುಖ ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಇದು ಆಡುಮುಟ್ಟದ ಸೊಪ್ಪಿಲ್ಲಂತ ರೀತಿ ಆ ದಾರಿಯಲ್ಲಿ ಏನು ತಂತ್ರಜ್ಞಾನ ಇಲ್ಲದ ಜಾಗ ಇರಲ್ಲ, ಸ್ಪರ್ಶ ಮಾಡಿದಂಥ ಜಾಗ ಇರಲ್ಲ. ಯಾವುದೇ ಕೆಲಸ ಇರಲಿ, ಕಡು ಬಡವನಿಂದ ಹಿಡಿದು ಕುಗ್ರಾಮಕ್ಕೆ ಎಲ್ಲರಿಗೂ ಇವತ್ತು ತಂತ್ರಜ್ಞಾನದ ಮೂಲಕನೇ ಎಲ್ಲರಿಗೂ ಸೇವೆ ಸಿಗ್ತಿರೋದು. ಆಧಾರ್ನಲ್ಲಾಗಲಿ, ರೇಷನ್ ಆಗಲಿ, ಅಥವಾ ಬೆನಿಫಿಟ್ಸ್ ಆಗಲಿ, ಪೆನ್ಷನಲ್ಲಾಗಲಿ, ಅಥವಾ ಪೇಮೆಂಟ್ ಮಾಡೋದಾಗಲಿ, ಅಥವಾ ಸರ್ಕಾರಿ ಸೇವೆಗಳಾಗಲಿ, ಸರ್ಟಿಫಿಕೇಟ್ ಆಗಲಿ, ಎಲ್ಲವೂ ಆನ್ಲೈನಲ್ಲೇ ಇದೆ. ಸಕಾಲ್ ಮೂಲಕನೇ ಎಲ್ಲವನ್ನು ಪಡಿತಾರೆ. ಎನಿಥಿಂಗ್ ಟು ಆಸ್ಕ್ ಬಸವರಾಜ್ ಸರ್? ಸರ್, ಇನ್ನೊಂದು ಚಿಕ್ಕ ಫಾಲೋ ಅಪ್ ಸಜೆಷನ್ ಇಸ್, ಗೌರ್ಮೆಂಟ್ ಕಡೆಯಿಂದ ಒಂದಿಷ್ಟು ಡಿಮ್ಯಾಂಡ್ ಕ್ರಿಯೇಷನ್ ಮಾಡಿದ್ರೆ ಡಿಸ್ಟ್ರಿಕ್ಟ್ಸ್ ಕಡೆಯಿಂದ ಕೆಲವೊಂದು, ಫಾರ್ ಎಕ್ಸಾಂಪಲ್ ಕೃಷಿ ಕಾಲ್ ಸೆಂಟರ್ ಇರ್ಬೋದು, ಅಥವಾ ನಮ್ಮ ಈ ಫಿಶರ್ಮ್ಯಾನ್ಗೆ ಕಾಲ್ ಸೆಂಟರ್ಗಳಿರ್ಬೋದು, ಅದನ್ನೆಲ್ಲಾನು ನಾವು ಬೆಂಗಳೂರಿಂದ ಓಡಿಸ್ಬೇಕು ಅಂತ ರಿಕ್ವೈರ್ಮೆಂಟ್ ಇಲ್ಲ. ಈ ಗೌರ್ಮೆಂಟ್ ಕ್ಯಾನ್ ಆಲ್ಸೋ ಕ್ರಿಯೇಟ್ ಸರ್ಟನ್ ಡಿಮ್ಯಾಂಡ್ ಔಟ್ಸೈಡ್ ಬ್ಯಾಂಗ್ಳೂರ್. ದಿಸ್ ಇಸ್ ಒನ್ ಸಜೆಷನ್ ನಾನು ಕೊಡಕ್ಕೆ ಬಯಸ್ತೀನಿ. ಸೊ ಇಫ್ ಯು ಕ್ಯಾನ್, ನಿಮ್ಮ IT ರಿಕ್ವೈರ್ಮೆಂಟ್ ಏನಿದೆ ಗೌರ್ಮೆಂಟ್ದೇನೆ, ಇಫ್ ಇಟ್ ಕ್ಯಾನ್ ಬಿ ಫುಲ್ಫಿಲ್ಡ್ ಫ್ರಮ್ ಫರ್ಮ್ಸ್ ಆ್ಯಂಡ್ ಆರ್ಗನೈಸೇಷನ್ಸ್ ಔಟ್ಸೈಡ್ ಬ್ಯಾಂಗ್ಳೂರ್, ಐ ಥಿಂಕ್ ಅದು ಇಲ್ಲಿಂದ ಹೆಲ್ಪ್ ಆಗುತ್ತೆ. ಅದನ್ನೊಂದು ಪಾಲಿಸಿ ಅಂತ ಮಾಡಿಕೊಂಡ್ರೆ ಸರ್ಕಾರದಿಂದ ಇದೇನೋ ಬೆಳೆಯೋಕ್ಕೆ ಅನುಕೂಲ ನೀವು ಮಾಡಿಕೊಟ್ಟಂಗಾಗುತ್ತೆ ಅಂತ ನನಗನ್ಸುತ್ತೆ. ನಮ್ಮ ದೇಶದಲ್ಲಿ ಬಸವರಾಜ್ ಅವರಿಗೆ ನಿಮಗೆ ಗೊತ್ತು, ಪ್ರಾಡಕ್ಟ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ಆಗಲಿ, ಒಂದೇ ಸೊಲ್ಯೂಷನಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಆದರೂ ಇರೋ ಯಾವುದೂ ಉಳಿಯೋಲ್ಲ. ಹಾಗಾಗಿ ಒಂದು ಪ್ರಾಡಕ್ಟ್ನ ಬೆಂಬಲ ಕೊಡುವಂಥದ್ದು ಒಂದು ಭಾಗ. ಆದರೆ ನೀವು ಹೇಳ್ದಂಗೆ ಸ್ಥಳೀಯವಾಗಿ ಏನೇನು ಸೊಲ್ಯೂಷನ್ ಬೇಕಾಗಿದೆಯೋ ಲೋಕಲ್ನಲ್ಲೇ ಅದನ್ನು ಪಡೆಯೋದು ರೀತಿಯಲ್ಲಿ ಅಲ್ಲೇ ಎಸ್ಟಾಬ್ಲಿಷ್ಮೆಂಟ್ ಆಗುವಂಥದ್ದು ಒಳ್ಳೆಯದು. ಆ ದಿಕ್ಕಿನಲ್ಲೇ ನಾವು ಎನ್ಕರೇಜ್ಮೆಂಟ್ ಕೊಡುವಂಥದ್ದು ನಾವು ಮಾಡ್ತೀವಿ. ಬಹಳ ಉಪಯುಕ್ತ ಅದು. ಬಸವರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಕೆಲವೇ ಕ್ಷಣ ಭಾಗವಹಿಸಿ ಒಂದು ಉಪಯುಕ್ತ ಪ್ರಶ್ನೆಗಳನ್ನು ಕೇಳಿದ್ರಿ. ಇನ್ನು ನೆಕ್ಸ್ಟ್ ಅಫ್ಕೋರ್ಸ್ ನಾನಾಗಲೇ ಒಂದು ಮೆನ್ಷನ್ ಮಾಡಿಬಿಟ್ಟಿದ್ದೆ, ಇಂಜಿನಿಯರಿಂಗ್ ಗ್ರ್ಯಾಜುಯೇಟಿಂದ ಆಚೆ ಬರ್ತಿರ್ತಾರೆ, ಅವ್ರಿಗೆಲ್ಲ ಈ ತಂತ್ರಜ್ಞಾನ ಮೇಳ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ ನಾಲೆಡ್ಜ್ ವೈಸಲ್ಲಿ ಅಂತ. ಜೊತೆಗೆ ಅಫ್ಕೋರ್ಸ್ ದಕ್ಷಿಣ ಭಾರತ ಅಂದಾಗ ಬೆಂಗಳೂರು, ಈ ಕಡೆ ಚೆನ್ನೈ, ಈ ಕಡೆ ಹೈದರಾಬಾದ್ ಒಂದು ದೊಡ್ಡ ಹಬ್ ಪ್ಲೇಸ್ಗಳು. ಆ ಕಾಂಪಿಟೇಷನ್ ಅಂತೂ ನಾವು ಇದ್ದೇ ಇದ್ದೀವಿ. ಅದರಲ್ಲೂ ಮುಂಚೂಣಿಯಲ್ಲಿ ಇರಬೇಕಲ್ಲ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ. ಇಟ್ಸ್ ಎ ವೆರಿ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಬೇಗ ವಾಪಸ್ ಬರ್ತೀನಿ, ಕಾಯ್ತಾ ಇರಿ.